ಶರಣು ಶರಣಾರ್ಥಿ. ಇವತ್ತಿನ ವಿಡಿಯೋದಲ್ಲಿ ಮಲೋದಿ, ಹಾಗೆ ಕೆಲವೊಂದು ಕಡೆ ಮಾದ್ಲಿ ಅಂತ ಕೂಡ ಕರೀತಾರೆ. ನಾವು ಮಲೋದಿ ಅಂತ ಕರಿತೀವಿ. ನೀವೇನಂತೀರ ಅಂತ ಕಮೆಂಟ್ ಮೂಲಕ ತಿಳಿಸಿ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಈಸಿ ಆದಂತಹ ರೆಸಿಪಿ. ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿದ್ದೀರ ನೀವು, ಚಪಾತಿ ಥರ ಲಟ್ಟಿಸ್ಕೊಳ್ತಾ ಇದ್ದಾರೆ. ಆದರೆ ತುಂಬಾ ದಪ್ಪವಾಗಿ ಲಟ್ಸ್ಕೊಳ್ಬೇಕಾಗುತ್ತೆ. ಚಪಾತಿ ಥರ ತೆಳ್ಳಗೆ ಲಟ್ಸೋದಕ್ಕೆ ಹೋಗಬೇಡಿ. ಸಿಂಪಲ್ಲಾಗಿ ಗೋಧಿ ಹಿಟ್ಟನ್ನು ಇಲ್ಲಿ ನಾದ್ಕೊಂಡು ಚಪಾತಿ ಥರ ಲಟ್ಟಿಸಿ ಅದನ್ನು ಈ ಥರ ಕೈಯಿಂದ ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡು ಮತ್ತೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದಾರೆ. ಈ ಥರ ಚೆನ್ನಾಗಿ ಪುಡಿ ಮಾಡಿಕೊಂಡು ಅದಕ್ಕೆ ನಾವು ಸಕ್ಕರೆಯನ್ನು ಸೇರಿಸ್ಬೇಕಾಗುತ್ತೆ. ಇಲ್ಲಿ ಸಕ್ಕರೆ ಕೂಡ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀವಿ, ನೋಡ್ತಾ ಇದ್ದೀರಾ. ಈ ಥರ ಇದಕ್ಕೆ ಮತ್ತೆ ಏನೇನು ಹಾಕಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ, ನೀವು ಕೇಳಿಸ್ಕೊಳ್ಳಿ. ನಮ್ಮ ತಾಯಿ ಇಲ್ಲಿ ಹೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. ಮತ್ತೆ ನಾನು ಕಂಟಿನ್ಯೂ ಆಗಿ ಹೇಳ್ತೀನಿ. ಇದ್ರಾಗ ಎಳ್ಳು ಹಿಂಡಿ, ಪುಟಾಣಿ ಹಿಂಡಿ, ಶೇಂಗಾದ ಹಿಂಡಿ, ಇಲಂಚಿ, ರುಚಿ ತಕ್ಕಂಗೆ ಉಪ್ಪು. ಇಲ್ಲಿ ಮೊದಲೇ ಪಾತ್ರೆಗೆ ಹುರಿದು ಪುಡಿ ಮಾಡಿಕೊಂಡಿರುವಂತಹ ಎಳ್ಳು ಪುಡಿ, ಶೇಂಗಾ ಪುಡಿ, ಸ್ವಲ್ಪ ಪುಟಾಣಿ ಪುಡಿ ಮತ್ತು ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಅಂತ ಹೇಳ್ತಾಯಿದ್ರು. ಕೇಳಿಸ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇಲ್ಲಿ ಕೊಬ್ಬರಿಯನ್ನು ಕೂಡ ಹಾಕ್ತಾಯಿದ್ದಾರೆ ನೋಡಿ. ನಿಮ್ಮ ಹತ್ರ ಮನೆಯಲ್ಲಿ ಕೊಬ್ಬರಿ ಗುಂಡು ಇದೆ ಅಂತಂದರೆ ಅದನ್ನು ತುರಿದುಕೊಂಡು ಹಾಕ್ಕೊಳ್ಬಹುದು. ಇಲ್ಲಿ ಅಂದರೆ ರೆಡಿಮೇಡ್ ತಂದಿರ್ತಾರಲ್ವ, ಅದನ್ನು ಒಣ ಕೊಬ್ಬರಿ ಪುಡಿಯನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದಾರೆ. ನಿಮ್ಮ ಕಡೆ ಯಾವುದಿದ್ರೂ ಹಾಕ್ಕೊಳ್ಬೋದು. ಹಾಗೆ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಸಕ್ಕರೆ ಇನ್ನೂ ಕಡಿಮೆ ಆಗಿದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇವಾಗ ಮಲೋದಿ ರೆಡಿಯಾಗಿದೆ. ನೀವು ಕೂಡ ಇದೇ ಥರ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡಿ ಮಾಡೋರಿದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನನ್ನ ಚಾನಲನ್ನು ಹಿಂದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.